ಹಸಿರು ನಿಶಾನೆ ತೋರುವುದರ ಮೂಲಕ ಕರ್ನಾಟಕದಲ್ಲಿ ಸಂಚರಿಸುವ 11ನೇ ವಂದೇ ಭಾರತ್ ರೈಲಿಗೆ ಪ್ರಧಾನಿ ನರೇಂದ್ರ ಮೋದಿ ಇವತ್ತು ಚಾಲನೆ ನೀಡಿದಂತಹ ದೃಶ್ಯಗಳನ್ನು ಗಮನಿಸ್ತಾ ಇದ್ದೀರಾ. ಸಿಂಗಾರಗೊಂಡು ನಿಂತಿದ್ದಂತಹ ವಂದೇ ಭಾರತ್ ರೈಲಿಗೆ ಹಸಿರು ನಿಶಾನೆ ತೋರುವುದರ ಮೂಲಕ ಪ್ರಧಾನಿ ನರೇಂದ್ರ ಮೋದಿ ಚಾಲನೆ ಕೊಟ್ಟಿದ್ದಾರೆ. ಬೆಂಗಳೂರಿನ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ನಿಲ್ದಾಣದಿಂದ ಬೆಳಗಾವಿಯ ಕಡೆಗೆ ವಂದೇ ಭಾರತ್ ರೈಲು ಪ್ರಯಾಣ ಬೆಳೆಸಿದೆ. ರೈಲಿನಲ್ಲಿದ್ದಂತಹ ಪ್ರಯಾಣಿಕರ ಕಡೆಗೆ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ನಿಲ್ದಾಣದ ಸಮೀಪ ಸೇರಿದ್ದಂತಹ ನೂರಾರು ಜನರ ಕಡೆಗೆ ಪ್ರಧಾನಿ ನರೇಂದ್ರ ಮೋದಿ ಕೈ ಬೀಸಿದ್ದಾರೆ. ಈ ದೃಶ್ಯಗಳು ಇವತ್ತು ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ನಿಲ್ದಾಣದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ವಂದೇ ಭಾರತ್ ರೈಲಿಗೆ ಹಸಿರು ನಿಶಾನೆ ತೋರಿದಂತಹ ದೃಶ್ಯ. ಇದುವರೆಗೂ 10 ವಂದೇ ಭಾರತ್ ರೈಲುಗಳ ಸಂಚಾರ ಇತ್ತು ರಾಜ್ಯದಲ್ಲಿ. ಅಂತಾರಾಜ್ಯಗಳಿಗೆ ಸಂಪರ್ಕ ಕಲ್ಪಿಸುವಂಥ ಕೆಲವು ರೈಲುಗಳು ಮತ್ತು ರಾಜ್ಯದ ಒಳಭಾಗದಲ್ಲೇ ದೂರದಲ್ಲಿರುವಂಥ ಜಿಲ್ಲೆಗಳನ್ನು ಸಂಪರ್ಕ ಕಲ್ಪಿಸುವಂಥ ಕೆಲವು ರೈಲುಗಳು. ಆ ಸಾಲಿಗೆ ಇವತ್ತು ಮತ್ತೊಂದು ಸೇರ್ಪಡೆಯಾಗಿರೋದು 11ನೇ ವಂದೇ ಭಾರತ್ ರೈಲಿನ ಸಂಚಾರಕ್ಕೆ ಇವತ್ತು ಪ್ರಧಾನಿ ನರೇಂದ್ರ ಮೋದಿ ಕೆಲವೇ ಕ್ಷಣಗಳ ಮುಂಚೆ ಚಾಲನೆ ಕೊಟ್ಟಿದ್ದಾರೆ. ಅದರ ದೃಶ್ಯ ನೋಡ್ತಾ ಇದ್ದೀರಾ ನೀವು, ಯಾವ ರೀತಿ ವಂದೇ ಭಾರತ್ ರೈಲು ಸಂಪೂರ್ಣವಾಗಿ ಅಲಂಕೃತ ಆಗಿತ್ತು ಅಂತ. ಸೊ ಇದೇ ಸಂದರ್ಭದಲ್ಲಿ ಸಿಎಂ ಸಿದ್ದರಾಮಯ್ಯ ಕೂಡ ಹಾಜರಿದ್ದರು. ರಾಜ್ಯಪಾಲರಾದಂಥ ತಾವರ್ ಚಂದ್ ಗೆಹ್ಲೋಟ್ ಕೂಡ ರೈಲ್ವೆ ನಿಲ್ದಾಣದಲ್ಲಿ ಹಾಜರಿದ್ದು ಪ್ರಧಾನಿ ನರೇಂದ್ರ ಮೋದಿ ಅವರನ್ನು ಬರಮಾಡಿಕೊಂಡಿದ್ರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.